ಎಲ್ರಿಗೂ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ಹಲಸಿನಕಾಯಿ ಕಬಾಬ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈಗ ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ನಾವು ಹಲಸಿನಕಾಯಲ್ಲಿ ತುಂಬ ವೆರೈಟೀಸ್ ಮಾಡ್ಕೋಬೋದು. ಚಿಪ್ಸ್ ಇರ್ಬೋದು, ಇಲ್ಲ ಕಬಾಬ್, ಇಲ್ಲ ಸಾಂಬಾರ್, ಗೊಜ್ಜು. ಅದರಲ್ಲಿ ನಾನು ಕಬಾಬ್ ಹೇಗೆ ಮಾಡೋದು ಅನ್ನೋದನ್ನ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು ಹಲಸಿನಕಾಯಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಕೆತ್ಕೊಳ್ಳೋದಾದರೆ ಕೆತ್ಕೋಬೋದು. ಇಲ್ಲ ಅಂತಂದರೆ ಆ ಥರ ನಮ್ಗೆ ಕೆತ್ತಕ್ಕೆಲ್ಲ ಬರಲ್ಲ ನಮ್ಗೆ ಹಲಸಿನಕಾಯಿ ಅಂದರೆ, ನೋಡಿ ನಾನು ಈಸಿಯಾಗಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾವು ಹಲಸಿನಕಾಯಿ ಕಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯಾವುದೇ ಆದ್ರೂ ಒಂದು ಸ್ವಲ್ಪ ಆಯಿಲ್ನ ಕೈಗೆ ಹಚ್ಕೊಂಡ್ರೆ ನಮಗೆ ಅಂಟಲ್ಲ. ನೋಡಿ, ಇಲ್ಲಿ ಎಲ್ಲ ಹೆಚ್ಚಾಗಿದೆ, ಆದರೂ ಕೈಗೆ ಸ್ವಲ್ಪನೂ ಅಂಟಿಲ್ಲ. ಈಗ ನಾವು ಇದನ್ನು ಕಬಾಬ್ಗೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಆ ಕಡೆ ನಾನು ಸ್ವಲ್ಪ ಇದನ್ನು ಕಬಾಬ್ ಮಾಡೋಕ್ಕಿಂತ ಮುಂಚೆ ಅರ್ಧ ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ ಬಿಸಿನೀರು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಬಿಸಿನೀರಿಗೆ ಹೆಚ್ಚಿಟ್ಕೊಂಡಿದ್ದೀವಲ್ಲ ಹಲಸಿನಕಾಯಿನ, ಈಗ ಅದನ್ನು ಹಾಕ್ಕೊಂಡು ಒಂದು 50% ನಾವು ಬೇಯಿಸಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ 50% ನಾವು ಬೆಂದಿದೆ ಹಲಸಿನಕಾಯಿ. ನಾವೀಗ ಎತ್ತಿಟ್ಕೊಳ್ಳೋಣ ಇದನ್ನ. ಈಗ ನಾನು ಇದನ್ನ ಸ್ಟ್ರೈನರಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಸೋಸ್ಕೊಂಡು ಹಾಕ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಕಬಾಬ್ಗೆ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1-2 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಗರಂ ಮಸಾಲ, 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಕಲರ್ ಬೇಕು ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಬೋದು. ಹಾಗೆ 1/2 ಸ್ಪೂನ್ ಅರಿಶಿನ ಸೇರಿಸ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 4 ಸ್ಪೂನಷ್ಟು ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನಲ್ಲಿ 4 ಸ್ಪೂನ್ ಅಂದಿದೆ, 2 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೆ. ಈ ರೀತಿ ಗಟ್ಟಿ ಬಂದಾಗ 2 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಟೋಟಲ್ 4 ಸ್ಪೂನ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಮೊಟ್ಟೆ ಬೇಕಾದರೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಮೊಟ್ಟೆನ ಯೂಸ್ ಮಾಡ್ತಾ ಇಲ್ಲ. ಮೊಟ್ಟೆ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಬಾಬ್. ಈಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಹಲಸಿನಕಾಯಿನ ಈಗ ಇದ್ರೊಳಗಡೆ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/2 ಲೆಮನ್ನ ನಾನು ಅದರ ರಸನ ಹಿಂಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಹಾಗೆ ಇಟ್ಕೊಳ್ಳೋಣ, ಮಸಾಲ ಚೆನ್ನಾಗಿ ಹಿಡೀಲಿ. ನೋಡಿ, ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ಹಲಸಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀವು ಇದೇ ಮಸಾಲಾಗೆ ಆಲೂಗೆಡ್ಡೆ, ಸುವರ್ಣಗೆಡ್ಡೆ ಈ ಥರದ್ದು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ಹಲಸಿನಕಾಯಿ ಕಬಾಬ್ ಅಂತೂ ಚಿಕನ್ ಕಬಾಬ್ ತಿಂದಷ್ಟೇ ರುಚಿಯಾಗಿರುತ್ತೆ. ಮತ್ತು ಈ ಹಲಸಿನಕಾಯಿಲು ಆ ಲೇಯರ್ ಇರುತ್ತಲ್ಲ, ಆ ಚಿಕನ್ ಥರನೇ ಅನಿಸುತ್ತೆ. ಈಗ ವೆಜಿಟೇರಿಯನ್ ಇರೋರಿಗಂತೂ ಈ ಹಲಸಿನಕಾಯಿ ಕಬಾಬು ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಇಲ್ಲಿ ನಿಮ್ಗೆ ಇನ್ನೂ ತುಂಬ ಕಲರ್ ಬೇಕಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿ, ಕಲರ್ ಚೆನ್ನಾಗಿ ಬರುತ್ತೆ. ನಾನು ನಾರ್ಮಲ್ ಖಾರದ ಪುಡಿ ಹಾಕಿದ್ದೀನಿ, ಹಾಗಾಗಿ ಮೀಡಿಯಮ್ ಕಲರ್ ಇದೆ.
ನೋಡಿ ಈಗ ಕಬಾಬು ಚೆನ್ನಾಗಿ ಬೆಂದಿದೆ. ಈಗ ಎತ್ತಿಟ್ಕೊಳ್ಳೋಣ. ಬೇಗನೆ ಆಗುತ್ತೆ ಕಬಾಬ್, ಅಷ್ಟೊಂದೇನು ರಿಸ್ಕ್ ಅನಿಸಲ್ಲ ಮತ್ತು ಬೇಗನೆ ಬೇಯುತ್ತೆ. ನಾವು ಮುಂಚೆನೇ ಒಂದು 50% ಬೇಯಿಸ್ಕೊಂಡಿರೋದ್ರಿಂದ ಬೇಗ ಬೇಯುತ್ತೆ. ನೋಡಿ ಕಬಾಬ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ.